ಎಲ್ರಿಗೂ ನಮಸ್ಕಾರ. ನಾನು ಪೊಲೀಸ್ ಇನ್ಸ್ಪೆಕ್ಟರ್ ವೆಂಕಟೇಶ್, ಕಗ್ಲಿಪುರ ಪೊಲೀಸ್ ಠಾಣೆ, ರಾಮನಗರ ಜಿಲ್ಲೆ ವತಿಯಿಂದ ಮಾತಾಡ್ತಿದ್ದೀನಿ. ಕರ್ನಾಟಕದ ನಾಡಿನ ಎಲ್ಲ ಜನತೆಗೆ ಗೌರಿ ಗಣೇಶದ ಹಬ್ಬದ ಶುಭಾಶಯವನ್ನ ಪೊಲೀಸ್ ಇಲಾಖೆ ವತಿಯಿಂದ ನಾನು ಹೃತ್ಪೂರ್ವಕವಾಗಿ ಕೋರ್ತಾ ಇದ್ದೇನೆ. ಬಂಧುಗಳೇ, ಗಣೇಶ ಹಬ್ಬ ಹಿಂದೂ ಸಂವತ್ಸರದ ಒಂದು ವೈಭವಯುತ ಹಬ್ಬ ಅಂತ ಹೇಳಿದ್ರೆ ತಪ್ಪಾಗಲಾರದು. ಪ್ರತಿ ವರ್ಷ ಎಲ್ಲ ಗಲ್ಲಿ ಬೀದಿಗಳಲ್ಲೂ ಕೂಡ ಗಣೇಶ ಮೂರ್ತಿಯನ್ನ ಇಟ್ಟು ವಿಜೃಂಭಣೆಯಿಂದ ಪೂಜೆ ಪುರಸ್ಕಾರಗಳನ್ನ ಮಾಡಿ ನಂತರ ಅದೇ ಗಣೇಶ ಮೂರ್ತಿಯನ್ನ ನೀರಿನಲ್ಲಿ ವಿಸರ್ಜನೆ ಮಾಡುವುದು ನಮ್ಮ ಒಂದು ಸಂಸ್ಕೃತಿ. ಈ ನಿಟ್ಟಿನಲ್ಲಿ ಈ ವರ್ಷ ಕೆಲವೊಂದು ಕಠಿಣ ನಿಯಮಗಳು ಜಾರಿಯಲ್ಲಿರ್ತವೆ. ಸೊ ಹೀಗಾಗಿ ಪ್ರಚಲಿತ ಚಾಲ್ತಿಯಲ್ಲಿರುವಂತಹ ಕಾನೂನುಗಳನ್ನ ಎಲ್ಲೂ ತಪ್ಪದೆ ಪಾಲಿಸುವಂತಹ ಗುರುತರ ಜವಾಬ್ದಾರಿ ಪ್ರತಿಯೊಬ್ಬ ಸಮಾಜದ ನಾಗರಿಕರ ಜವಾಬ್ದಾರಿಯಾಗಿರುತ್ತೆ. ಬಂಧುಗಳೇ, ಗಣೇಶ ಮೂರ್ತಿಯನ್ನ ಕೂರಿಸುವ ಮುನ್ನ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯಿಂದ ತಾವು ಅನುಮತಿಯನ್ನು ಪಡ್ಕೊಳ್ಬೇಕಾಗುತ್ತೆ. ಅದಕ್ಕಿಂತ ಮುನ್ನ ಪೂರ್ವಭಾವಿಯಾಗಿ ನೀವು ಎಲ್ಲಿ ಗಣೇಶನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡ್ತೀರಾ ಆ ಜಾಗದ ಒಂದು ಹಿನ್ನೆಲೆ ಬೇಕಾಗುತ್ತೆ. ಅದೇ ರೀತಿ ಖಾಸಗಿ ಜಾಗದಲ್ಲಿ ಕುಂಡಿಸೋದಾದ್ರೆ ಆ ಜಾಗದ ಮಾಲೀಕರಿಂದ ಅನುಮತಿ ಪತ್ರ ಪಡೆಯಬೇಕಾಗುತ್ತೆ. ಮತ್ತೆ ವಿದ್ಯುತ್ ಸಂಪರ್ಕದ ಬೆಸ್ಕಾಂ ಇಲಾಖೆಯಿಂದ ಅನುಮತಿ ಪತ್ರ ಪಡೆಯಬೇಕು. ಮತ್ತೆ ಅದೇ ರೀತಿ ಎಷ್ಟು ದಿನಗಳ ಕಾಲ ನೀವು ಗಣೇಶ ಮೂರ್ತಿಯನ್ನ ಕೂರಿಸ್ತೀರಾ, ಯಾವ ಯಾವ ಕಾರ್ಯಕ್ರಮಗಳು ನೀವು ನಡೆಸ್ತಾ ಇದ್ದೀರಾ ಅದರ ಪರಿಪೂರ್ಣ ಕೊಡಬೇಕು. ಮತ್ತೆ ಯಾರಾದ್ರೂ ಒಂದು 5 ಜನ ಮುಖ್ಯ 5 ಜನರ ಹೆಸರುಗಳು ನೀವು ಅಲ್ಲಿ ಕೊಡಬೇಕು. ಅವರ ಹೆಸರು, ವಿಳಾಸ, ಮೊಬೈಲ್ ನಂಬರ್ಗಳನ್ನ ಕೊಟ್ಟು ಅವರೇ ಯಾರು ಪ್ರಮುಖ 5 ಜನ ಇರ್ತೀರಾ ಅವರೇ ಕೂಡ ಆ ಒಂದು ಕಾರ್ಯಕ್ರಮ ಮುಗಿಯವರೆಗೂ ಕೂಡ ಅವರೇ ಗುರುತರ ಜವಾಬ್ದಾರಿಯಾಗಿರುತ್ತೆ. ಆ ಬಗ್ಗೆ ಒಂದು ಅಂಡರ್ಟೇಕಿಂಗ್ ಕೊಡಬೇಕಾಗುತ್ತೆ. ಮತ್ತೆ ಅದೇ ರೀತಿ ಪರಿಸರ ಸ್ನೇಹಿ ಗಣೇಶನನ್ನೇ ನೀವು ಪ್ರತಿಷ್ಠಾಪನೆ ಮಾಡಿ. ಯಾವುದೇ ಕಾರಣಕ್ಕೂ POP ಗಣೇಶಗಳನ್ನ ಇನ್ಸ್ಟಾಲ್ ಮಾಡೋದು ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಧಾರ್ಮಿಕ ಕಾರ್ಯಕ್ರಮಗಳು ಭಗವಂತನಿಗೆ ಅರ್ಪಿತವಾಗಬೇಕೇ ಹೊರತು ಯಾರನ್ನೂ ಮೆಚ್ಚಿಸುವ ಕಾರಣಕ್ಕೆ ಯಾವುದೋ ನಮ್ಮ ಒಂದು ವೈಭವಯುತವನ್ನ ಪ್ರದರ್ಶನ ಮಾಡೋದಕ್ಕೆ ಈ ಒಂದು ಗಣೇಶ ವಿನಾಯಕನ ಮಹೋತ್ಸವ ಆಗಬಾರದು ಅನ್ನೋದು ನನ್ನ ಒಂದು ಕಳಕಳಿಯ ಮನವಿ. ಯುವಕರೆಲ್ಲರೂ ಕೂಡ ಈ ಬಗ್ಗೆ ಕೂಡ ಎಚ್ಚರಿಕೆಯಿಂದಿರಿ. ಮತ್ತೆ ಸಂಚಾರ ವ್ಯವಸ್ಥೆಗೆ ಯಾವುದೇ ಧಕ್ಕೆಯಾಗದ ರೀತಿಯಲ್ಲಿ ಗಣೇಶ ಮೆರವಣಿಗೆ ಹೋಗಬೇಕು. ಸೊ ಈ ನಿಟ್ಟಿನಲ್ಲೂ ಕೂಡ ನೀವು ಗಮನ ಹರಿಸಬೇಕಾಗುತ್ತೆ. ಮತ್ತೆ ಕೆಲವಾರು ವಿನಾಯಕ ಮಹೋತ್ಸವಗಳಲ್ಲಿ ಆರ್ಕೆಸ್ಟ್ರಾ ಸಂಗೀತ ರಸಸಂಜೆಯನ್ನ ಏರ್ಪಡಿಸ್ತೀರಾ. ಸಂಗೀತ ರಸಸಂಜೆ ರಾತ್ರಿ 10 ಗಂಟೆಗೆ ಸಂಪೂರ್ಣವಾಗಿ ಕ್ಲೋಸ್ ಆಗಬೇಕು. ವಿಸರ್ಜನೆಯ ದಿನ ಆದಷ್ಟು ಬೇಗ ಮೆರವಣಿಗೆಯನ್ನ ಅಥವಾ ವಿಸರ್ಜನೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ ರಾತ್ರಿ 7 ಗಂಟೆಯ ಒಳಗೆ ನೀವು ಎಲ್ಲಿ ಯಾವ ಇದರಲ್ಲಿ ವಿಸರ್ಜನೆ ಮಾಡ್ತೀರ ಗಣೇಶ ವಿಗ್ರಹವನ್ನ ಅಲ್ಲಿ ರಾತ್ರಿ 7 ಗಂಟೆಯ ಒಳಗೆ ವಿಸರ್ಜನೆ ಮಾಡಬೇಕು. ವಿಸರ್ಜನೆ ಮಾಡುವ ಸಮಯದಲ್ಲೂ ಅಷ್ಟೇ ಎಲ್ಲೂ ಕೂಡ ಸಿಡಿಮದ್ದು ಪಟಾಕಿಗಳನ್ನು ಸಿಡಿಸುವಂತಹ ಪರಿಪಾಠವನ್ನ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ. ಮತ್ತೆ ವಿಸರ್ಜನೆ ಮಾಡಲು ಹೋದಾಗ ಕೆರೆಗಳ ಬಳಿ ಗಣೇಶ ವಿಗ್ರಹವನ್ನ ಎಷ್ಟು ಜನ ಎತ್ಕೊಂಡು ನಿಮ್ಗೆ ಗೊತ್ತಿರುತ್ತೆ, 4 ಜನನ 6 ಜನನ. ಯಾರು ವಿಸರ್ಜನೆ ಮಾಡಕ್ ಹೋಗ್ತೀರಾ ಅವರು ಪರಿಪೂರ್ಣ ಈಜು ಬಲ್ಲವರಾಗಿರಬೇಕು. ಅದ್ರ ಬಗ್ಗೆ ಖಾತ್ರಿ ಪಡಿಸ್ಕೊಳ್ಳಿ. ಯಾಕೆಂದ್ರೆ ಜೀವನ ಅತ್ಯಂತ ಜವಾಬ್ದಾರಿ, ಜೀವ ಅತ್ಯಮೂಲ್ಯ. ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಯಾವುದೇ ಅವಘಡಗಳು ಸಂಭವಿಸಬಾರದು ಅನ್ನೋದೇ ಒಂದು ಪೊಲೀಸ್ ಇಲಾಖೆಯ ಪ್ರಥಮ ಧ್ಯೇಯ ಆಗಿರೋದ್ರಿಂದ ನೀವೆಲ್ಲರೂ ಕೂಡ ಈ ಒಂದು ರೂಲ್ಸ್ ಗಳನ್ನ ಫಾಲೋ ಮಾಡಲೇಬೇಕಾಗುತ್ತೆ. ಬಂಧುಗಳೇ, ಈ ಬಾರಿಯ ವಿನಾಯಕ ಮಹೋತ್ಸವವನ್ನ ನಾಡಿನಾದ್ಯಂತ ಪರಿಸರ ಸ್ನೇಹಿ ವಿನಾಯಕನನ್ನ ಪ್ರತಿಷ್ಠಾಪಿಸುವುದರ ಮೂಲಕ ನಾಡಿಗೆ ಮಾದರಿಯಾಗಿರೋಣ ಅಂತ ನಾನು ಹೇಳ್ತೀನಿ. ಯಾವುದೇ ಕಾರಣಕ್ಕೂ POP ಗಣೇಶಗಳನ್ನ ಇದು ಮಾಡಕ್ ಹೋಗ್ಬೇಡಿ. ಮತ್ತೆ ನಿಮ್ಮ ಮೆರವಣಿಗೆ, ನಿಮ್ಮ ಒಂದು ಪೂಜಾ ಕಾರ್ಯಕ್ರಮ ಏನ್ ಮಾಡ್ತೀರಾ ಮತ್ತೊಬ್ಬ ಧರ್ಮೀಯರಿಗೆ, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯಾಗಬಾರದು. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಜವಾಬ್ದಾರಿ. ಯಾಕೆಂದ್ರೆ ನಮ್ಮ ಕರುನಾಡು ಶಾಂತಿಯ ನೆಲೆಬೀಡು, ಶಾಂತಿ ಪ್ರಿಯರು, ವಿವಿಧತೆಯಲ್ಲಿ ಏಕತೆ, ಎಲ್ಲಾ ಧರ್ಮೀಯರನ್ನ ಆತ್ಮೀಯವಾಗಿ ಸ್ವಾಗತ ಮಾಡುವಂತಹ ನಾಡು ಅಂದ್ರೆ ನಮ್ಮ ಭರತ ಭೂಮಿ ಕರುನಾಡು ಅಂತ ಹೇಳಕ್ ನಾನು ಹೆಮ್ಮೆ ಪಡ್ತೀನಿ. ಹೀಗಾಗಿ ಎಲ್ಲ ಭಕ್ತವೃಂದದವರಿಗೆ ಶ್ರೀ ವಿಘ್ನ ವಿನಾಯಕ ಎಲ್ಲರ ಬಾಳಲ್ಲೂ ಕೂಡ ವಿಘ್ನಗಳನ್ನ ನಿವಾರಣೆ ಮಾಡಿ, ನಿಮ್ಮೆಲ್ಲ ಕಷ್ಟಗಳನ್ನ ನಾಶ ಮಾಡಿ, ಪ್ರತಿಯೊಂದು ಕುಟುಂಬಕ್ಕೂ ನೆಮ್ಮದಿಯ ನೆಲೆಯನ್ನ ಕರುಣಿಸಲಿ. ಯಾವುದೇ ವಿಘ್ನಗಳಾಗದ ರೀತಿಯಲ್ಲಿ ಭಗವಂತ ದಯಪಾಲಿಸಲಿ. ಮತ್ತೆ ಈ ಒಂದು ವಿನಾಯಕ ಮಹೋತ್ಸವ ವಿದ್ಯಾರ್ಥಿಗಳ ಬಾಳಲ್ಲಿ ಆಶಾದಾಯಕವಾಗಲಿ.
ಎಚ್ಚರಿಕೆಯಿಂದ ಇರಿ. ಸಿಡಿಮದ್ದುಗಳನ್ನು ಸಿಡಿಸಬೇಡಿ. ಪೊಲೀಸರು ಇಲಾಖೆಗೆ ಕೊಡುವಂತಹ ಕಾನೂನುಗಳನ್ನ ತಪ್ಪದೇ ಪಾಲನೆ ಮಾಡಿ. ಪ್ರತಿಯೊಂದು ಮಾಹಿತಿಯನ್ನ ನೀವು ಪೊಲೀಸ್ ಇಲಾಖೆಗೆ ನೀಡಿ. ಮತ್ತೆ ಕಾರ್ಯಕ್ರಮ ನಡೆಯುವ ನಿಟ್ಟಿನಲ್ಲಿ ಹಿಂದೆ ಯಾವುದಾದರೂ ವೈಷಮ್ಯಗಳಿದ್ದು ಯಾವುದಾದರೂ ಗುಂಪು ಆ ಒಂದು ಕಾರ್ಯಕ್ರಮದ ಸ್ಥಳಕ್ಕೆ ಬಂದು ಹೋಗ್ತಿದ್ರೆ ಖಂಡಿತ ನೀವು ಆ ವಿಷಯವನ್ನ ಮರೆಮಾಚಬೇಡಿ. ತಕ್ಷಣ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ಕೊಡಿ. ಅದು ಸತ್ಯವಾಗಿರಲಿ ಅಸತ್ಯವಾಗಿರಲಿ, ಯಾವುದಾದರೂ ಅಹಿತಕರ ಘಟನೆಗಳು ನಡೆಯುತ್ತವೆ ಎಂಬ ಮುನ್ಸೂಚನೆ ನಿಮಗೆ ಕಂಡು ಬಂದಲ್ಲಿ ಕೂಡಲೇ ಪೊಲೀಸ್ ಇಲಾಖೆಗೆ ನೀವು ಮಾಹಿತಿ ಕೊಡಿ. ಆ ಒಂದು ವಿಷಯವನ್ನ ಪೊಲೀಸರು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನೈಜವಾಗಿದ್ರೆ ಅದಕ್ಕೆ ತಕ್ಕ ಒಂದು ಕ್ರಮವನ್ನ ಪೊಲೀಸ್ ಇಲಾಖೆ ತೆಗೆದುಕೊಳ್ಳುತ್ತೆ. ನಮ್ಮ ಧ್ಯೇಯ ಇಷ್ಟೇ, ಪ್ರತಿಯೊಬ್ಬ ನಾಗರಿಕರು ಕೂಡ ನೆಮ್ಮದಿಯ ಜೀವನವನ್ನ ಮಾಡಬೇಕು. ಅವರವರದೇ ಆದಂತಹ ಧರ್ಮಗಳನ್ನ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಆಚರಣೆ ಮಾಡಬೇಕು. ಧಾರ್ಮಿಕ ಆಚರಣೆಯಲ್ಲಿ ಯಾವುದೇ ಮತ್ತೊಬ್ಬ ಅನ್ಯ ಕೋಮಿನ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯುಂಟಾಗಬಾರದು. ಎಲ್ಲರೂ ಕೂಡ ಸುಲಲಿತ ಜೀವನವನ್ನ ಸಾಗಿಸಬೇಕು ಅನ್ನೋದೇ ಪೊಲೀಸ್ ಇಲಾಖೆಯ ಪ್ರಥಮ ಧ್ಯೇಯ ಆಗಿದೆ ಬಂಧುಗಳೇ. ಹೀಗಾಗಿ ನಾನು ಮತ್ತೊಮ್ಮೆ ಎಲ್ಲಾ ಕರುನಾಡ ಜನತೆಗೆ ಗೌರಿ ಗಣೇಶ ಹಬ್ಬದ ಮುಂಗಡ ಶುಭಾಶಯವನ್ನ ಪೊಲೀಸ್ ಇಲಾಖೆಯ ವತಿಯಿಂದ ನಾನು ಕೋರ್ತಿದ್ದೇನೆ. ಕಾನೂನುಗಳನ್ನು ಪಾಲನೆ ಮಾಡಿ, ಪರಿಸರ ಸ್ನೇಹಿ ಗಣೇಶನನ್ನೇ ಪೂಜಿಸಿ, ಗಣೇಶನನ್ನ ಆರಾಧಿಸಿ, ನಿಮ್ಮೆಲ್ಲಾ ಕಷ್ಟಗಳನ್ನು ನಿವಾರಣೆ ಮಾಡಿ ಅಂತ ಕೇಳ್ಕೊಳ್ಳಿ. ಭಗವಂತ ಎಲ್ಲರೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ.